ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮಿಶಿತಾ ಲಾಗ್ಸ್. ವೆರಿ ಗುಡ್ ಮಾರ್ನಿಂಗ್ ಕಣ್ರಿ. ಹ್ಯಾಪಿ ಸಂಡೇ. ಎದ್ದಿದ್ದಾಯಿತು, ಮುಖ ತೊಳೆದಿದ್ದಾಯಿತು. ಇವತ್ತು ಬೇಜಾನ್ ಕೆಲಸಗಳು. ಭಾನುವಾರ ಅಂದ್ರೆ ಕೆಲಸದ ದಿವಸ. ಇವಳು ಇನ್ನೂ ಇವಾಗ ಎದ್ದು ಬಂದವಳು ಕುಂಡಾಕ. ನಾನು ಕೂದಲು ಬಂದ್ಬಿಟ್ಟೈತೆ ತುತ್ತುದು ಕೂದಲು ಒಂದೈತೆ ಗುಂಡಕ್ಕ ಅಂದಲ್ಲ, ಅದಕ್ಕೆ ಕೂದಲು ಬಂದ್ಬಿಟ್ಟೈತಿ ಅಂತ ಹೇಳ್ತಾರೆ. ಬನ್ನಿ ಇವತ್ತು ನನ್ನ ರೊಟೀನ್ ಕೆಲಸಗಳು ಏನಿದೆ ಅಂತ ನೋಡೋಣ ಬನ್ನಿ. ಹಾಯ್ ಫ್ರೆಂಡ್ಸ್, ಭಾನುವಾರದ ವ್ಲಾಗ್ಗೆ ವೆಲ್ಕಮ್. ಭಾನುವಾರ ಅಂದ್ರೇ ಕೆಲ್ಸಗಳು ಹುಡುಕೊಂಡು ಹುಟ್ಟಾಕೊಂಡು ಮಾಡೋದೇ ಭಾನುವಾರದ ಕೆಲಸಗಳು. ಏನಂತೀರ ಕಣ್ರಿ? ಹೌದು ಕಣ್ರಿ, ನಮ್ಮ ಯಜಮಾನ್ರು ಹೇಳ್ತಾರೆ, ಭಾನುವಾರ ಆದರೆ ಏನೋ ಒಂದು ಕೆಲಸ ಹುಡುಕೊಂಡು ಭಾನುವಾರ ಎಲ್ಲ ಬಿಡ್ಬಿಲ್ದಿರ ಮಾಡ್ತಾ ಇರ್ತೀಯಲ್ಲ, ನಿನಗೇನು ಕೆಲಸ ಇರಲ್ವಾ ಅಂತ ಹೇಳ್ತಾರೆ. ಇನ್ನೇನು ರೀ ಮಾಡೋದು, ಸಂಕ್ರಾಂತಿ ಹಬ್ಬ ಬೇರೆ ಬರ್ತಾ ಇದೆಯಲ್ವ, ಎಲ್ಲ ಕ್ಲೀನಾಗಿ ನೀಟ್ ಮಾಡ್ಕೊಳ್ಳೋಣ. ಭಾನುವಾರ ಒಂದು ದಿವಸ ಫ್ರೀ ಇರುತ್ತಲ್ವ, ಅವತ್ತೆಲ್ಲ ಮನೆಯೆಲ್ಲ ಕ್ಲೀನಾಗಿ ಡೀಪ್ ಕ್ಲೀನ್ ಮಾಡ್ಕೊಬಿಡೋಣ ಅಂತೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ ಕಣ್ರಿ. ರಾತ್ರಿಯೇ ಬಟ್ಟೆಗಳೆಲ್ಲ ನೆನೆಸಾಕ್ಬಿಟ್ಟೆ. ಬೆಡ್ಶೀಟ್ಗಳು, ಸ್ವಲ್ಪ ದಿವಾನದ ಮೇಲೆ ಬಟ್ಟೆ, ಮಂಚದ ಮೇಲೆ ಬಟ್ಟೆಗಳು ಎಲ್ಲ ಆಲ್ರೌಂಡ್ ಏನೇನು ಇದೆಯೋ ಎಲ್ಲ ರಾತ್ರಿ ನೆನೆಸಿಬಿಟ್ಟು ಬೆಳಗ್ಗೆ ಬೇಗ ಎದ್ದು ಮುಖ ತೊಳ್ಕೊಂಡು ಫಸ್ಟು ಬಟ್ಟೆಗಳು ಮಿಷಿನ್ಗೆ ಹಾಕಿಬಿಟ್ಟು ಜಾಲಿಸಿ ಮೇಲೆ ಎಲ್ಲ ಒಣಗಾಕ್ಬಿಟ್ಟು ಬಂದುಬಿಟ್ಟೆ ಕಣ್ರಿ. ಯಾಕಂದರೆ ಬಟ್ಟೆ ಕೆಲಸ ಬೇಗನೆ ಮುಗಿದ್ರೆ ಬೇಗನೆ ಒಣಗೋದ್ರೆ ಹಂಗೆ ನೀಟಾಗಿ ಅವತ್ತೇ ಎತ್ತಿಗೆ ಬಿಡ್ಬೋದಲ್ಲ ಅನ್ನೋ ಪ್ಲಾನಿಂದ, ಇನ್ನೇನಿಲ್ಲ. ಇನ್ನು ಬಟ್ಟೆ ಎಲ್ಲ ಒಣಗಾಕಿತ್ತು ಹಾಕಿದ ತಕ್ಷಣ ಇನ್ನು ಕೆಳಗಡೆ ಬಂದು ಬಚ್ಚಲ ಮನೆ ಬಾತ್ರೂಮ್ ಬಚ್ಚಲೆಲ್ಲ ನೀಟಾಗಿ ಬ್ರಷೆಲ್ಲ ಹಾಕಿ ಉಜ್ಜಿ ಪರ ಅಂತ ಉಜ್ಜಿ ನೀಟಾಗೆಲ್ಲ ಬಚ್ಚಲ ಮನೆ ಬಾತ್ರೂಮ್ ಎಲ್ಲ ತೊಳೆದ್ಬಿಟ್ಟು ಇನ್ನು ಈಚೆಗೆ ಬಂದೆ ಕಣ್ರಿ. ಇನ್ನು ಈಚೆ ಕೆಲಸ ಏನಿದೆ ಅಂದರೆ, ಇನ್ನು ಗೂಳೆಲ್ಲ ಉದುರ್ಸ್ಕೊತಾ ಇದ್ದೀನಿ ಕಣ್ರಿ. ಒಂದು ಕಡೆಯಿಂದ ಎಲ್ಲ ನೀಟಾಗಿ ಬರ್ತಾಯಿದ್ದೀನಿ. ಒಂದು ಕಡೆಯಿಂದ ಉದುರಿಸ್ಕೊಬಿಟ್ಟು ಹಂಗೆ ಕಿಟಕಿಗಳೆಲ್ಲ ಉದುರಿಸ್ಕೊಬಿಡ್ತಾಯಿದ್ದೀನಿ. ನಮ್ಮ ಮನೆ ಹತ್ರ ಕೋತಿಗಳು ಸ್ವಲ್ಪ ಕಾಟ ಕಣ್ರಿ, ಎಲ್ಲ ಸ್ವಲ್ಪ ಗಲೀಜು ಮಾಡಿಬಿಟ್ಟು ಹೊರಟೋಗಿರುತ್ತೆ. ಆವಾಗ ಒರೆಸ್ಕೊತಾ ಇರ್ತೀನಿ. ಹಬ್ಬಕ್ಕೆ ಅಂತಲ್ಲ, ಬೇರೆ ಟೈಮಲ್ಲೂ ಸ್ವಲ್ಪ ಕ್ಲೀನಾಗಿ ಇಟ್ಕೊಂಡಿರ್ತೀನಿ. ಒಂದೇ ಸರಿ ಮಾಡಬೇಕಂದ್ರೆ ನಮಗೂ ಸಾಕಾಗುತ್ತೆ. ಆವಾಗವಾಗ ಸ್ವಲ್ಪ ಕ್ಲೀನ್ ಮಾಡ್ಕೊತಾ ಇದ್ರಿ ನಮ್ಗೆ ಅಷ್ಟೊಂದು ಕಷ್ಟ ಇರಲ್ಲ ಕಣ್ರಿ. ಎಲ್ಲ ಕಿಟಕಿಗಳೆಲ್ಲ ಉದುರಿಸ್ಕೊಂಡಾಗಿದ್ದ ತಕ್ಷಣ ಒಂದು ಕಡೆಯಿಂದ ಕಸ ತಳ್ಕೊಂಡು ಹೊರಟೋಗ್ಬಿಡ್ತೀನಿ ಕಣ್ರಿ. ಇನ್ನು ನೀರು ವಾರಕ್ಕೆ ಒಂದೇ ಸರಿನೇ ಕಣ್ರಿ ನಮಗೆ ಬಿಡೋದು. ಸೋಮವಾರ ಮಾತ್ರ ಬಿಡ್ತಾರೆ. ಅದಕ್ಕೆ ಬಂದಾಗೆಲ್ಲ ತುಂಬಿಸಿಟ್ಕೊಬಿಡ್ತೀವಿ. ಯಾಕಂದರೆ ನೀರು ತೊಂದರೆ, ಫಸ್ಟ್ ಆದರೆ ಫುಲ್ಲು ತೊಂದರೆ ಇತ್ತು. ಟ್ಯಾಂಕರ್ಗಳು ಓಡಿಸ್ಕೊಂಡಿದ್ದು ಇತ್ತು. ಇನ್ನು ಮೋಟ್ರ್ ಹಾಕ್ಕೊಂಡು ಟಬ್ಗಳಿಗೆಲ್ಲ ನೀರು ಹಿಡ್ಕೊಂಡು ಫಸ್ಟು ನೀರು ಇಕ್ಕೊಬಿಟ್ಟು ಒಂದು ಕಡೆಯಿಂದ ಕಿಟಕಿಗಳೆಲ್ಲ ಬಂದುಬಿಡೋಣ ಅಂದ್ಕೊಂಡು, ನಾನು ಏನೇ ಕೆಲಸ ಮಾಡಿದ್ರೂ ಇವಾಗ ನಾಳೆ ಕೆಲಸ ಇದೆ ಅಂದರೆ ಹಿಂದಿನ ದಿವಸನೇ ಪ್ಲ್ಯಾನ್ ಮಾಡ್ಕೊಬಿಡ್ತೀನಿ ಕಣ್ರಿ, ಏನೇನು ಮಾಡಬೇಕು ಅಂತ. ಹಂಗೆ ಮಾಡಿದ್ರೂ ಬೆಳಗ್ಗೆಯಿಂದ ಸಂಜೆ ತನಕ 5:15 ಆಯಿತು ಸ್ನಾನ ಎಲ್ಲ ಮುಗಿಸಿ ಕುತ್ಕೊಳ್ಳೋ ಅಷ್ಟೊತ್ತಿಗೆ 6 ಗಂಟೆ ಆಗೋಗಿತ್ತು ಕಣ್ರಿ. ನಮ್ಮ ಯಜಮಾನ್ರು ಆ ಗಾಡಿಯಲ್ಲೆಲ್ಲ ಅಡ್ಡಾಡ್ತಾರೆ. ಅದ್ರ ಮೇಲೆ ಒಂದು ಚೊಂಬು ನೀರು ಹಾಕಿ ತೊಳ್ಕೊಳ್ಳೋಣ ಅನ್ನೋದೇನಿಲ್ಲ. ಹಂಗೆ ಧೂಳು ಎದ್ದೋದ್ರೂ ಹಂಗೆ ಓಡಿಸ್ಕೊಂಡು ಹೋಗ್ತಾ ಇರ್ತಾರೆ ಅಷ್ಟೇ. ಚೊಪ್ಲಿಗಳು ತೊಳೆಯೋಲ್ಲ, ಅದನ್ನು ತೊಳೆಯೋಲ್ಲ ಗಾಡಿನೂ. ನಾನು ಹಂಗೆ ಕೆಲಸದ ಮೇಲೆ ಕೆಲಸ, ಆ ಗಾಡಿನೂ ಹಂಗೆ ತೊಳೆದ್ಬಿಟ್ಟು ಈಚೆ ಬಿಡಿಸ್ಬಿಟ್ಟೆ ಕಣ್ರಿ. ಗಾಡಿನೂ ಕ್ಲೀನ್ ಆಗೋಯಿತು. ಇನ್ನೆಲ್ಲ ಗಾಡಿಯೆಲ್ಲ ಕ್ಲೀನ್ ಆಯಿತು. ಚೊಪ್ಲಿಗಳು ತೊಳೆದಿಕ್ಬಿಟ್ಟೆ. ಇನ್ನು ಕಿಟಕಿಗಳೆಲ್ಲ ಒರೆಸ್ಕೊಬಿಡ್ತಾಯಿದ್ವಿ ಕಣ್ರಿ. ಒಂದು ಕಡೆಯಿಂದ ತ್ಯಾವದ ಬಟ್ಟೆ ಎತ್ಕೊಂಡು ನೀಟಾಗೆಲ್ಲ ಕಂಬಿಗಳು, ಕಿಟಕಿಗಳು, ರೆಕ್ಕೆಗಳು ಧೂಳು ಎದ್ದೋಗಿರುತ್ತೆ ಕಣ್ರಿ. ಧೂಳು ಅಂದರೆ ಧೂಳು, ಅದು ಹೆಂಗೆ ಬರುತ್ತೋ ಹಾಕಿದ ಬಾಗಿಲು ಹಾಕೇ ಇದ್ದಂಗೆ ಇರುತ್ತೆ. ಧೂಳು ಮಾತ್ರ ಗುಬ್ಬೆದ್ದೋಗಿರುತ್ತೆ, ಏನು ಮಾಡೋಕ್ಕಾಗಲ್ಲ. ಎಲ್ಲ ನೀಟ್ ಮಾಡ್ಕೊತಾ ಇದ್ದೀನಿ. ಒಂದು ಕಡೆಯಿಂದ ಕಿಟಕಿಗಳೆಲ್ಲ ಒರೆಸಿದ್ದಾಗೋಯ್ತೈತೆ. ಹಿಂಗೆ ಒರೆಸಿದ್ದಾಗೋದ ತಕ್ಷಣ ಇನ್ನು ಹೊಸ್ಲೆಲ್ಲ ಬ್ರಷೆಲ್ಲ ಹಾಕಿ ನೀಟಾಗಿ ಬ್ರಷ್ ಹಾಕಿ ಉಜ್ಕೊತಾ ಇದ್ದೀನಿ ಕಣ್ರಿ. ನನಗೆ ಏನಂದರೆ ಹಬ್ಬ ಬಂದರೆ ಏನೋ ಒಂದು ಖುಷಿ. ಹಬ್ಬದ ಕೆಲಸಗಳು ಮಾಡ್ಕೊಳೋದ್ರಲ್ಲಿ ಹೆಣ್ಮಕ್ಳೇ ಹಂಗೆ ಕಣ್ರಿ. ಹಬ್ಬಗಳು ಏನಾದರೂ ಬಂದರೆ ಅಂದರೆ ಯುಗಾದಿ ಆಗಲಿ, ಶಿವರಾತ್ರಿ ಆಗಲಿ, ಸಂಕ್ರಾಂತಿ ಹಬ್ಬ ಆಗಲಿ, ಏನೋ ಒಂದು ಖುಷಿ. ಅವ್ರಿಗೆ ಎಷ್ಟೇ ಕಷ್ಟ ಆದರೂ ಮನೆಯಲ್ಲೆಲ್ಲ ನೀಟ್ ಮಾಡೋ ತನಕ ಅವ್ರಿಗೆ ನೆಮ್ಮದಿ ಇರಲ್ಲ. ಎಲ್ಲ ಕ್ಲೀನಾಗಿದ್ರೇ ನಾವು ಹಬ್ಬದ ದಿವಸ ಪೂಜೆ ಮಾಡೋದಕ್ಕೂ ಹಬ್ಬ ಮಾಡೋದಕ್ಕೂ ಏನೋ ಒಂಥರ ಖುಷಿ, ನೆಮ್ಮದಿ ಇರುತ್ತೆ ಕಣ್ರಿ. ಇಷ್ಟೆಲ್ಲ ಮಾಡ್ಕೊಳೋದ್ರಲ್ಲಿ ಕಷ್ಟ ಇದ್ರೂ ಇಷ್ಟಪಟ್ಕೊಂಡು ಮಾಡ್ತೀವಿ ಕಣ್ರಿ ಕೆಲಸಗಳು ಮಾತ್ರ. ನಮ್ಮ ಹಬ್ಬದ ಕೆಲಸಗಳಂದರೆ ನಮ್ಮ ಯಜಮಾನ್ರು ಒಂದು ಲೋಟ ಕಾಫಿ ಕೊಟ್ಟರು. ಪಾಪ ನನ್ನ ಹೆಂಡ್ತಿ ತುಂಬ ಕಷ್ಟ ಬೀಳ್ತಾ ಇದ್ದಾಳೆ ಅಂತೇಳ್ಬಿಟ್ಟು, ನೀರಲ್ಲಿ ಮಗಳು ಅಂತ ಹೇಳ್ತೀನಿ, ಸಾರಿ ಕಣ್ರಿ. ನನ್ನ ಹೆಂಡ್ತಿ ತುಂಬ ಕಷ್ಟಪಡ್ತಾ ಇದ್ದಾಳೆ, ಬೆಳಗ್ಗೆಯಿಂದ ನೀರಲ್ಲಿ ಆಡ್ತಾ ಇದ್ದಾಳೆ ಅಂತೇಳ್ಬಿಟ್ಟು ಸ್ಟ್ರಾಂಗಾಗಿ ಒಂದು ಕಾಫಿ ಕೊಟ್ಟರು ನಮ್ಮ ಯಜಮಾನ್ರು. ಕುಡಿಯೋವಾಗ ನನ್ನ ಮಗಳು ಕಂಪ್ಲೇಂಟ್ ಹೇಳ್ತಾ ಇಲ್ಲಮ್ಮ, ಅಪ್ಪ ಹೊಡಿತಾ ಇದ್ದಾನಮ್ಮ, ಅಜ್ಜಿ ಮನೆಗೆ ಹೋಗಿದ್ದೆ ನಾನು, ಅವಳು ಅಲ್ಲಿ ತೀಟೆ ಮಾಡ್ತಾ ಇರ್ತಾಳೆ, ಸುಮ್ಮನೆ ಯಾರೂ ಹೊಡಿಯಲ್ವಲ್ಲ, ತೀಟೆ ಮಾಡಿರ್ತಾಳೆ. ನಮ್ಮ ಯಜಮಾನ್ರು ಒಂದು ಬಿಟ್ಟಿದ್ದಾರೆ. ಬಂದು ನನಗೆ ಹೇಳ್ತಾಳಮ್ಮ, ಅಪ್ಪ ನೋಡಿಮ್ಮ, ಇದನ್ನಲ್ಲಿ ಹೊಡಿಯಮ್ಮ, ಪೈಪಲ್ಲಿ ಹೊಡಿಯಮ್ಮ, ನೋಡಮ್ಮ ನನಗೆ ಹೊಡೆದಿದ್ದಾನೆ ಅಪ್ಪ ಮೇಲೆ ಅಂತೇಳ್ಬಿಟ್ಟು ನನಗೆ ಕಂಪ್ಲೇಂಟ್ ಮಾಡ್ತಾ ಇದ್ದಾಳೆ. ನಿಂದಿದ್ದಿದ್ದು ಹೇಳಮ್ಮ, ತೀಟೆ ಕೆಲಸ ಏನೋ ಒಂದು ಮಾಡಿರ್ತೀಯಾ ಅಂತೇಳ್ಬಿಟ್ಟು
ಕಾಫಿ ಕುಡಿದ್ಬಿಟ್ಟು ನೆಟ್ಟಿಗೆ ಬಂದುಬಿಟ್ಟೆ. ಮತ್ತೆ ಅಪ್ಪ ಮಗಳು ಮುದ್ದಾಡಿಸ್ತಾಯಿದ್ರು. ಏನೋ ನಿಮ್ಮ ಖುಷಿ ಅಂತೇಳ್ಬಿಟ್ಟು ಈಚೆಗೆ ಬಂದುಬಿಟ್ಟೆ ಕಣ್ರಿ. ಇನ್ನು ಈಚೆ ಎಲ್ಲ ಬ್ರಷ್ ಎಲ್ಲ ಹಾಕಿ ಉಜ್ಜಿ ಪರ 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 ಅಂತ ಉಜ್ಜಿ ನೀರು ಹಾಕ್ಬಿಟ್ಟು ಕ್ಲೀನಾಗಿ ಒಂದು ಕಡೆಯಿಂದ ತಳ್ಕೊಂಡು ಹೋಗ್ತಾಯಿದ್ದೀನಿ ಕಣ್ರಿ. ನಾನು ಆಗಲಿ ವೀಕ್ಲಿ ಒಂದು 2 ಟೈಮ್ಸ್ ಆದರೂ ತೊಳ್ಕೊತೀನಿ ಕಣ್ರಿ. ಬೇರೆ ಟೈಮ್ ಆದರೆ ಮನೆ ಮುಂದೆ ಹೊಸ್ಲು ಮಾತ್ರ ತೊಳ್ಕೊತೀನಿ. ಯಾಕಂದರೆ ಡೈಲಿ ತೊಳಿಬೇಕಂದ್ರೆ ಟೈಮು ಜಾಸ್ತಿ ಆಗಿಬಿಡುತ್ತೆ. ಮತ್ತು ಮನೇಲಿ ಕೆಲಸ, ಅಡುಗೆ ಕೆಲಸಗಳು, ಕೆಲ್ಸಕ್ಕೆ ಹೋಗೋದಕ್ಕೆ ಟೈಮ್ ಆಗೋಗ್ಬಿಡುತ್ತೆ ಅಂತೇಳ್ಬಿಟ್ಟು ವೀಕ್ಲಿ ಒಂದು 2 ಸರಿ ಫುಲ್ಲು ತೊಳ್ಕೊಬಿಡ್ತೀನಿ. ಇನ್ನು ಬೇರೆ ಟೈಮಲ್ಲಿ ಹೊಸ್ಲು ಮುಂದೆ ನೀರು ಹಾಕ್ಕೊಂಡು ಹೊಸ್ಲು ಮುಂದೆ ಆಚೆ ಮತ್ತು ನೀರು ಹಾಕಿ ರಂಗೋಲಿ ಹಾಕ್ಬಿಟ್ಟು ಹೊಸ್ಲಿಗೆ ಅರ್ಶಿನ ಕುಂಕುಮ ಇಟ್ಕೊತೀನಿ. ನಾನು ನೀಟಾಗೆಲ್ಲ ತೊಳೆದು ಬಿಟ್ಟಿದ್ದೀನಿ ನೋಡಿ, ನೀಟಾಗಿದೆ ನೋಡ್ತಾ ಇದ್ದರೆ. ಇನ್ನು ಅಷ್ಟು ಈಚಿದ ಕೆಲಸ ಮುಗೀತು ಕಣ್ರಿ ಅಷ್ಟೊತ್ತಿಗೆ. ಇನ್ನು ರೂಮಿಗೆ ಬಂದರೆ ಮಂಚದ ಮೇಲೆ ಇರೋ ಬಟ್ಟೆಗಳು ಏನೇನಿದೆಯೋ ಹಾಸಿಗೆ ಎಲ್ಲ ತೆಗೆದುಬಿಟ್ಟು ಆ ಕಡೆ ಆಗಿಬಿಟ್ಟು ಹಿಂಗೆ ಬಟ್ಟೆ ಎಲ್ಲ ವಾಶ್ ಮಾಡೋಕೆ ಹಾಕಿದ್ದೀನಲ್ಲ ಇದ್ರ ಮೇಲೆ, ಅದಕ್ಕೆ ಮಂಚ ಕಬ್ಬಿಣದ್ದೆಲ್ಲ ಎಲ್ಲ ನೀಟಾಗಿ ತಳ್ಕೊಂಡ್ಬಿಟ್ಟು ಒಂದು ಸರಿ ಕಸನ ಅದ್ರ ಮೇಲೆ ಒರೆಸ್ಕೊಬಿಡ್ತಾ ಇದ್ದೀನಿ ಕಣ್ರಿ. ಹಾಗೆ ಇನ್ನು ವಾಲ್ ರೂಫು ಎಲ್ಲ ಕ್ಲೀನಾಗಿ ಒಂದು ಕಡೆ ಎಲ್ಲ ಗೂಳು ಉದುರಿಸ್ಕೊಂಡ್ಬಿಟ್ಟೆ. ಅದೆಲ್ಲ ವೀಡಿಯೋ ಮಾಡ್ಕೊಳಕ್ಕೆ ಹೋಗಿಲ್ಲ ಕಣ್ರಿ. ತುಂಬ ಲೆಂತಿ ವೀಡಿಯೋ ಆಗೋಗ್ಬಿಡುತ್ತೆ, ನಿಮಗೂ ನೋಡೋಕೆ ಬೋರ್ ಆಗುತ್ತೆ. ಏನು ಮಾಡಿದ್ದೆ ಕೆಲಸಗಳೇ ಅಲ್ವಾ, ಇನ್ನೇನಿರುತ್ತೆ ಅಂತೇಳ್ಬಿಟ್ಟು ಏನು ಜಾಸ್ತಿ ಅಲ್ಲಲ್ಲಿ ಕ್ಲಿಪ್ಸ್ ತೊಗೊಂಡಿದ್ದೀನಿ ಅಷ್ಟೇ ಕಣ್ರಿ. ಜಾಸ್ತಿ ಲೆಂತ್ ಆಗೋಗ್ಬಿಟ್ರೆ ಮತ್ತು ನಿಮಗೂ ಇಂಟ್ರೆಸ್ಟ್ ಇರಲ್ಲ ಅಂತೇಳ್ಬಿಟ್ಟು ವಾಲ್ ರೂಫ್ ಎಲ್ಲ ಒರೆಸ್ಕೊಂಡು ನನ್ನ ಮಗಳ ಸಿರಪ್ಗಳೆಲ್ಲ ನೋಡ್ತಾ ಇದ್ದೀನಿ. ಎಕ್ಸ್ಪೈರಿ ಡೇಟ್ಗಳು ಯಾವ್ಯಾವ ಇದೆಯೋ ಅವೆಲ್ಲ ಎತ್ತಿ ಬಿಸಾಕ್ಬಿಟ್ಟು ಅವೆಲ್ಲ ನೀಟಾಗಿ ಒರೆಸ್ಕೊಂಡ್ಬಿಟ್ಟು ಎಲ್ಲಿಂದಲ್ಲೂ ಜೋಡಿಸ್ಬಿಡ್ತಾ ಇದ್ದೀನಿ ಕಣ್ರಿ. ವೇಸ್ಟ್ ಸಿರಪ್ಗಳು ಇಷ್ಟೊಂದಿತ್ತು, ಎಕ್ಸ್ಪೈರಿ ಆಗೋಗ್ಬಿಟ್ಟಿದ್ವು. ಇನ್ನು ಅವೆಲ್ಲ ಬಿಸಾಕ್ಬಿಟ್ಟು ಇನ್ನು ನನ್ನ ಮಗಳು ನಮ್ಮ ಯಜಮಾನ್ರು ಆಡ್ತಾ ಇದ್ದಾರೆ ನೋಡಿರಿ. ನನ್ನ ಬಾಧೆ ನಂದಾದರೆ ಇವರು ಆಟಗಳು ಏನು ಮಾಡೋದು, ಅಪ್ಪ ಮಗಳು ಖುಷಿ. ಅವಳು ಯಜಮಾನ್ರು ಬಿಡ್ತಾಯಿದ್ರೆ ಅವಳು ಆಡ್ತಾ ಇದ್ದಾಳೆ. ಇನ್ನು ಅವಳು ತೋರಿಸ್ತಾ ಇದ್ದಾಳೆ, ನೋಡಮ್ಮ ಎಷ್ಟು ಚೆನ್ನಾಗಿ ಬರ್ತಿದೆ. ಅವಳಿಗೆ ಮೊನ್ನೆ ಅಲ್ಲಿ ಓದಕ್ಕೆ ವಿದ್ರಾಶ್ಪದಲ್ಲೇನೋ ತೊಗೊಂಡಿದ್ಲು, ಅದನ್ನು ಆಡ್ಕೊತಾ ಇದ್ಲು. ಇನ್ನು ಅಷ್ಟೊತ್ತಿಗೆ ಎಲ್ಲ ನೋಡಿ ಎಲ್ಲ ನೀಟ್ ಮಾಡಿಬಿಟ್ಟು ಅದ್ರ ಮೇಲೆ ಹಾಸಿಗೆ ಹಾಕ್ಬಿಟ್ಟು ಎಲ್ಲ ಬಟ್ಟೆ ಎಲ್ಲ ಹಾಕ್ಬಿಟ್ಟೆ ಕಣ್ರಿ ಮಂಚದ ಮೇಲೆ. ಅದೆಲ್ಲ ಆಯಿತು. ಇನ್ನು ಈ ಕಡೆ ಅಡುಗೆ ಮನೆ ಕಡೆ ಬಂದೆ. ನಮ್ಮ ಯಜಮಾನ್ರೆಲ್ಲ ನಮ್ಮ ಅಜ್ಜಿ ದೋಸೆ ಮಾಡಿ ಕೂಟ್ ಮಾಡಿ ಇದ್ದರು. ಅದೆಲ್ಲ ತಿಂದುಬಿಟ್ಟು ನಾನು ತಿಂದುಬಿಟ್ಟು 11:30 ಆಗಿತ್ತು ತಿನ್ನೋಷ್ಟೊತ್ತು. 12 ಆಗೋಗಿತ್ತು, 11:30 ಅಂತ ಇದ್ದೀನಿ. 12 ಆಗಿತ್ತು ಟಿಫನ್ ತಿನ್ನೋಷ್ಟಿಗೆ. ಅದೆಲ್ಲ ತಿಂದುಬಿಟ್ಟು ಇನ್ನು ಅಡುಗೆ ಮನೆ ಕಡೆ ಬಂದೆ ಕಣ್ರಿ. ಈ ಬಾಕ್ಸ್ಗಳೆಲ್ಲ ಹಿಟ್ಟಾಗಲಿ ಅಕ್ಕಿ ಆಗಲಿ ರಾಗಿ ಹಿಟ್ಟು ಗೋಧಿ ಹಿಟ್ಟು ಆಗೋಗುತ್ತಲ್ಲ, ಆವಾಗಲೇ ಒಂದು ಸರಿ ತೊಳ್ಕೊಂಡು ಒರೆಸ್ಕೊಂಡು ಹಾಕ್ಕೊಂಡ್ಬಿಡ್ತೀನಿ. ಆಗೋಗಿದ್ದ ತಕ್ಷಣ ಅಕ್ಕಿ ಆಗೋದ್ರೆ ಅಕ್ಕಿ ಬಾಕ್ಸ್ ತೊಳೆದು ಅಕ್ಕಿ ತುಂಬಿಸ್ಕೊಳ್ತೀನಿ. ಹಂಗೆ ತುಂಬಿಸ್ಕೊಂಡ್ರೆ ನಾವು ಹಂಗೆ ಕ್ಲೀನ್ ಮಾಡಿಕೊಂಡ್ರೆ ಆವಾಗ ಕ್ಲೀನಾಗಿರುತ್ತೆ ಬಾಕ್ಸ್ಗಳು. ಒಂದೇ ಸರಿ ತೆಗೆದು ತೊಳಿಬೇಕಂದ್ರೂ ಆಗಲ್ಲ. ಏನಾದರೂ ಆಗೋಗಿರುತ್ತಲ್ಲ, ಇವಾಗ ಅಕ್ಕಿ ಹಿಟ್ಟು ಸಾಂಬಾರು ಪುಡಿ ಆಗೋಗ್ಬಿಟ್ರೆ ಆ ಬಾಕ್ಸ್ ಹಂಗೆ ತೊಳೆದೇ ಹಾಕಿದ್ರೆ ನೀಟಾಗಿರುತ್ತೆ ಬಾಕ್ಸ್ಗಳು ನೋಡೋದಕ್ಕೆ. ಇನ್ನು ಅಡುಗೆ ಮನೇಲಿ ಉದುರಿಸ್ಕೊಂಡು ಬಂದುಬಿಟ್ಟೆ. ಎಲ್ಲಿಂದಲ್ಲಿ ಇಕ್ಬಿಟ್ಟು ಉದುರಿಸ್ಕೊಂಡು ಟ್ಯಾವ್ದು ಬಟ್ಟೆಲಿ ಒರೆಸ್ಕೊಂಡು ಅಲ್ಲಿ ಆಗೋಯ್ತು ಕಣ್ರಿ. ಲಾಸ್ಟಲ್ಲಿ ಕ್ಲಿಯರಾಗಿ ತೋರಿಸ್ತೀನಿ ಏನೇನು ಹೆಂಗೆ ಕ್ಲೀನ್ ಮಾಡಿದ್ದೀನಿ ಅಂತ. ಇನ್ನು ಹಾಲಿಗೆ ಬಂದೆ. ಹಾಲು ಆ ಬಚ್ಚಲ ಮನೆಯಲ್ಲೆಲ್ಲ ಗೂಳು ಉದುರಿಸ್ಕೊಬಿಟ್ಟೆ ಫಸ್ಟು. ಅಡುಗೆ ಮನೆಯಲ್ಲೂ ಗೂಳು ಉದುರಿಸ್ಕೊಂಡೆ, ಆದರೆ ತೋರಿಸಿಲ್ಲ ಅಷ್ಟೇ. ಏನು ಲೆಂತಿ ವಿಡಿಯೋ ಅಂತ ಹೇಳ್ಬಿಟ್ಟು ಎಲ್ಲ ಉದುರಿಸ್ಕೊಬಿಟ್ಟು ಇನ್ನು ಒಟ್ಟಿನಲ್ಲಿ ಕಸ ಎಲ್ಲ ಕ್ಲೀನಾಗಿ ಎಲ್ಲ ಕಡೆಯಿಂದ ಮೂಲೆಯನ್ನು ಬಿಡ್ದಿರ ಎಲ್ಲ ಮೂಲೆಗಳಲ್ಲೂ ಕಸ ನೀಟಾಗಿ ತಳ್ಳಿಬಿಟ್ಟು ಇನ್ನು ಶೋಕೇಶ್ ಎಲ್ಲ ಒರೆಸ್ಕೊಬಿಡ್ತಾ ಇದ್ದೀನಿ ಕಣ್ರಿ. ಒಂದು ಸೈಡ್ ಯಾವ್ದು ಬಟ್ಟೆಲಿ ಒರೆಸ್ಕೊಂಡು ಮತ್ತು ಒಣಗಿರೋ ಬಟ್ಟೆಲಿ ಒರೆಸ್ಕೊಂಡ್ರೆ ನೀಟಾಗಿರುತ್ತೆ. ಇನ್ನು ದಿವಾನ ಟೀಪಾಯಿ ಆ ಕಡೆದು ಏನೇನಿದೆಯೋ ಎಲ್ಲ ಯಾವ್ದು ಬಟ್ಟೆ ಮತ್ತು ಒಣಗಿರೋ ಬಟ್ಟೆಲಿ ಒರೆಸ್ಕೊಂಡ್ಬಿಟ್ಟೆ. ಅದೆಲ್ಲ ಮುಗೀತು. ಇನ್ನು ಅಡುಗೆ ಮನೆ ಕಡೆ ಬಂದೆ ಕಣ್ರಿ. ಸ್ಟವ್ ಎಲ್ಲ ಗ್ಲಾಸ್ ಸ್ಟವ್ ಮತ್ತು ಟೈಲ್ಸ್ಗಳು ಎಲ್ಲ ಸೋಪ್ ಹಾಕಿ ರಪ ಅಂತ ಉಜ್ಜಿ ಬೆಳ್ಳಗೆ ಮಾಡೋ ತನಕ ಬಿಡಲಿಲ್ಲ. ನಾನು ಕೈ ಹೋದ್ರೂ ಚಿಂತೆ ಇಲ್ಲ, ಅವು ಮಾತ್ರ ಬೆಳ್ಳಗೆ ಹೋಗ್ಬಿಡ್ಬೇಕು. ಆ ಥರ ನಾನು ಉಜ್ಜೋದು. ಉಜ್ಜೋದೇ ಹಂಗೆ, ಏನು ಮಾಡೋಕ್ಕಾಗಲ್ಲ. ಅದು ಒಬ್ಬೊಬ್ರಿಗೆ ವ್ಯಕ್ತಿತ್ವ ಬಂದುಬಿಡುತ್ತೆ. ಒಬ್ಬೊಬ್ರಿಗೆ ಈ ಹೆಣ್ಮಕ್ಳಿಗೆ ಹೆಂಗೆ ಗೊತ್ತಾ ಕಣ್ರಿ, ನನ್ನ ವಿಚಾರನೇ ಹೇಳ್ತೀನಿ, ಬೇರೆಯವ್ರ ಕತೆ ನನಗೆ ಬೇಡ. ಬೇರೆಯವ್ರು ಮಾಡಿದ ಕೆಲಸ ನನಗೆ ಹಿಡಿಯೋಲ್ಲ, ನಾನು ಮಾಡಿರೋ ಕೆಲಸನೇ ನಂಗೆ ಹಿಡಿಯೋದು. ಬೇರೆಯವ್ರು ಮಾಡಿದ್ರೆ ಮತ್ತೆ ಅದನ್ನು ನಾನು ಸರಿಯಾಗಿ ಮಾಡೋ ತನಕ ನಂಗೆ ಇಷ್ಟ ಆಗೋಲ್ಲ. ಅದಕ್ಕೆ ಒಬ್ಬೊಬ್ರು ಏನು ಮಾಡ್ತಾರೆ ಗೊತ್ತಾ, ಹೆಂಗಾದ್ರೂ ಮಾಡ್ಕೊಂಡು ಹೋಗೋ, ನನಗೆ ಯಾಕೆ ಮಾಡೋಕ್ಕೆ, ನಾನು ಮಾಡೋದೇ ಇಲ್ಲ, ನಾನು ಮಾಡಿದ್ದು ನೀನು ಗಿಡ್ಸಲ್ಲ ಅಂದರೆ ನಾನು ಅವ್ರು ಮಾಡೋಕ್ಕೆ ಹೋಗಲ್ಲ. ಆ ಥರ ನಾನು ಮಾಡಿದ್ದು ಬೇರೆಯವ್ರು ಮಾಡಿದ್ದು ನನಗೆ ಇಡ್ಸಲ್ಲ. ಅದೇನೋ ನಾನು ಮಾಡಿದ್ದೆ ನನಗೆ ಎಲ್ಲ ಉಜ್ಜಿ ಒರೆಸಿ ಸೋಪ್ ಹಾಕಿ ಉಜ್ಜಿ ಒರೆಸಿ ಸ್ಟವೆಲ್ಲ ಕ್ಲೀನಾಗಿ ಎಲ್ಲ ಒರೆಸ್ಕೊಂಡು ಟೈಲ್ಸ್ ಎಲ್ಲ ಒರೆಸ್ಕೊಂಡು ಇನ್ನು ಒಂದು ಕಡೆಯಿಂದ ಮನೆ ಹಾಲು ಎಲ್ಲ ಕ್ಲೀನಾಗಿ ಒರೆಸ್ಕೊಬಿಡ್ತಾಯಿದ್ದೀನಿ ಒಂದು ಕಡೆಯಿಂದ. ನನ್ನ ಮಗಳು ಇಲ್ಲಿಂದ ಅಲ್ಲಿಗೆ ಅಡ್ಡಾಡೋ, ಅಲ್ಲಿಂದ ಇಲ್ಲಿಗೆ ಅಡ್ಡಾಡೋ, ಅವಳಿಗೆ ಮಕ್ಕಳಿಗೆ ಆಡೋ ಆಸೆ. ಇನ್ನು ಮೇಲೆ ಬೆಳಗ್ಗೆ ಎಲ್ಲ ವಾಶ್ ಮಾಡಿದ್ನಲ್ಲ, ಒಣಗಿರೋವೆಲ್ಲ ಬೆಡ್ಶೀಟ್ಗಳೆಲ್ಲ ತೊಗೊಬಂದುಬಿಟ್ಟಿದ್ದೆ. ಅಷ್ಟೊತ್ತಿಗೆ 3:15 ಏನೋ ಆಗಿತ್ತು ಟೈಮು. ಎಲ್ಲ ಒಣಗೋಗಿತ್ತು. ಮನೆಗಳೆಲ್ಲ ಒರೆಸ್ಬಿಟ್ಟು ಮೇಲೆ ಇತ್ತಲ್ಲ, ಅವೆಲ್ಲ ತೊಗೊಬಂದುಬಿಟ್ಟೆ.
ತಗೊಬಂದ್ಬಿಟ್ಟು ಯಾವುದಕ್ಕೆ ಅದು ಹಾಕ್ಬಿಡ್ತಾ ಇದ್ದೀನಿ ಕಣ್ರಿ. ದಿವಾನ ಮೇಲೆ ಬಟ್ಟೆ ಇರೋದು ಚೇಂಜ್ ಎಲ್ಲ ಮಾಡಿದೆ. ಯಾವುದಕ್ಕೆ ಅದು ಕವರ್ಗಳಿಗೆಲ್ಲ ಹಾಕ್ಬಿಟ್ಟು ಎತ್ತಿಗೆ ಬಿಡ್ತಾ ಇದ್ದೀನಿ. ಬೆಡ್ಶೀಟ್ಗಳೆಲ್ಲ ಒಣಗೋಗಿತ್ತು, ಅವೆಲ್ಲ ಮುಡ್ಚಿ ಎತ್ತಿಗೆ ಬಿಟ್ಟು, ಇನ್ನು ಬಟ್ಟೆಗಳೆಲ್ಲ ಇತ್ತು ಅವೆಲ್ಲ ಮುಡ್ಚಿ ಎಲ್ಲಿಂದಲ್ಲಿ ಎತ್ತಿಗೆ ಬಿಟ್ಟೆ ಕಣ್ರಿ. ಎಲ್ಲಿಂದಲ್ಲಿ ಎತ್ತಿಗೆ ಬಿಟ್ಟು ಇನ್ನು ಮನೆಯೆಲ್ಲ ನೋಡಿ ಒಂದು ಕಡೆ ತೋರಿಸ್ತಾ ಇದ್ದೀನಿ. ಕ್ಲೀನಾಗಿ ನೋಡಿ ಕೆಳಗಡೆ ಎಲ್ಲ ಒರೆಸ್ಕೊಂಡು ಈ ಕಡೆ ಎಲ್ಲ ಒರೆಸ್ಕೊಂಡು ಇವಾಗ ನೋಡೋದಕ್ಕೆ ಮಾತ್ರ ಚಂದವಾಗಿರುತ್ತೆ, ಮಾಡೋದಕ್ಕೆ ಮಾತ್ರ ಕೈಕಾಲೆಲ್ಲ ಬಿದ್ದೋಗ್ಬಿಡುತ್ತೆ. ನನಗಂತೂ ತುಂಬ ಸುಸ್ತಾಗೋಯಿತು. ಇತ್ತೀಚೆಗೆ ಕೆಲಸಗಳು ಜಾಸ್ತಿ ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ. ಇದೊಂದು ಡೈಲಾಗ್ ಬರ್ತಾಯಿದೆ, ಯಾಕೋ ಏನೂ ಮಾಡೋಕ್ಕಾಗಲ್ಲ. ಇನ್ನೇನಿಲ್ಲ, ಸಿಂಪಲಾಗಿ ಒಂದು ಫೇಸ್ ಪ್ಯಾಕ್ ಹಾಕ್ಕೊಡೋಣ ಕಣ್ರಿ. ನನ್ನ ಮುಖಕ್ಕೆ ಮನೆಗಳು ತೊಳೆದಷ್ಟು ನನ್ನ ಮುಖ ಸೋಪ್ ಒಂದು ಹಾಕ್ಕೊಂಡು ಪರ ಉಜ್ಜಿಕೊಂಡು ಬಂದುಬಿಡ್ತೀನಿ ಅಷ್ಟೇ. ಯಾಕೋ ಅವತ್ತು ಫೇಸ್ ಪ್ಯಾಕ್ ಹಾಕ್ಕೋಬೇಕು ಅಂತ ಹೇಳ್ಬಿಟ್ಟು ಏನೋ ಬ್ರೂ ಕಾಫಿ ಪುಡಿ ಒಂದು ಪ್ಯಾಕೆಟ್ ಇತ್ತು, ಅದಕ್ಕೂ ಒಂದು ಸ್ವಲ್ಪ ಹಾಲಿನ ಕೆಲೆ ಅರಿಶಿನ ಹನಿ ಹಾಕ್ಕೊಂಡು ಉಜ್ಜಿಕೊಂಡು ಕಪ್ಪಗಿತ್ತು. ಅದೆಲ್ಲ ಒಣಗೋಷ್ಟೊತ್ತಿಗೆ ನಮ್ಮ ಯಜಮಾನ್ರು ಏನೇ ಅಮ್ಮ ಇಷ್ಟು ಕಪ್ಪಗಿದೆಯಾ ಅಂತ ಹೇಳ್ತಾಯಿದ್ರು, ರೇಗಿಸ್ತಾಯಿದ್ರು. ಏನು ಹಾಕ್ಕೊಂಡು ಸುಮ್ಮನೆ ನಾನು ಆ ಫೇಸ್ ಪ್ಯಾಕು ಏನೂ ಆಗಲ್ಲ ಕಣ್ರಿ, ಏನೋ ಅವತ್ತು ಹಾಕೋಬೇಕು ಅಂತ ಹೇಳ್ಬಿಟ್ಟು ಹಾಕ್ಕೊಂಡೆ. ಫೇಸ್ಗೆ ಏನೂ ಹಚ್ಚಿರಲಿಲ್ಲ. ಲಿಪ್ ಕೇರನ್ನು ಅದು ತಿಳ್ಕೊ ಒಂದು ಇಕ್ಕೊಂಡೆ. ಈ ಥರ ಪರವಾಗಿಲ್ಲ, ಸ್ವಲ್ಪ ಗ್ಲೋ ಏನೋ ಬಂದಿತ್ತು. ಸರಿ ಬಿಡು, ಹೆಂಗೋ ಅಷ್ಟು ಮಾತ್ರ ಆದರೂ ಬಂದಿದೆಯಲ್ಲ ಗ್ಲೋ ಅಂತ ಹೇಳ್ಬಿಟ್ಟು ಖುಷಿಪಟ್ಟೆ. ಮಾರನೇ ದಿವಸ ಬರೋಷ್ಟೊತ್ತಿಗೆ ನಿನ್ನೆ ಎಲ್ಲ ಕ್ಲೀನ್ ಮಾಡಿದ್ದೆ. ಸೋಮವಾರ ಬರೋಷ್ಟೊತ್ತು ಕೆಲಸದಿಂದ ನಮ್ಮ ಯಜಮಾನ್ರು ಏನೋ ತೆಗ್ದಿದ್ದಾರೆ, ಅಲ್ಲೆಲ್ಲ ಬಿದ್ದೋಗಿದೆ ಕಣ್ರಿ. ನೋಡ್ರಿ ಹೆಂಗಾಗಿದೆ, ಏನು ಕತೆನೋ ಏನೋ.